ನೀರಾವರಿ ವಿಷಯಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಜನರಲ್ಲಿ ಇರುವುದು ಕೃಷ್ಣಾ ಮೇಲ್ದಂಡೆ ಯೋಜನೆ, ಮಹದಾಯಿ ಯೋಜನೆಗಳಾಗಲಿ ಇನ್ನೂ ಇನ್ಕಂಪ್ಲೀಟ್ ಆಗಿದೆ. ಇಲ್ಲಿಯ ಶಾಸಕರುಗಳು ಮಂತ್ರಿಗಳು ಒಗ್ಗಟ್ಟಿಲ್ಲ, ನಮ್ಗಾಗಿ ಹೋರಾಡ್ತಾ ಇಲ್ಲ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಏನಂತೀರಿ? ಅಲ್ಲ, ಅವ್ರ ವಾದ ಸರಿ ಇದೆ, ಒಂದು ಸಂದರ್ಭದಲ್ಲಿ ಒಂದು ವಾದ ಸರಿನೂ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪೊಲಿಟಿಕಲ್ ಆಗಿ ನಾನು ಮಾತನಾಡ್ತಾ ಇಲ್ಲ. ಈಗ ಮಹದಾಯಿ ವಿಷಯದಲ್ಲಿ ಇಟ್ ಇಸ್ ಪೆಂಡಿಂಗ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್, ಅವ್ರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು. ಸೊ ಕೃಷ್ಣಾ ಮೇಲ್ದಂಡದಲ್ಲಿ ಇವಾಗ ತಾನೇ ಮುಖ್ಯಮಂತ್ರಿಗಳು ತಮಗೆ ಉತ್ತರ ಕೊಟ್ಟಿರಬೇಕು. ಯಾವ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ 5,000 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ, ಬಿಕಾಸ್ ವಿ ರಿಕ್ವೈರ್ ಮನಿ. ಇಟ್ಸ್ ನಾಟ್ ಅ ಬ್ಲೇಮ್ ಗೇಮ್. ಇದು ನಾವು ಬಂದು ಈಗ ಜನರಿಗೆ ಹೇಳಿದಾಗ ರೈತರಾಗಿರಲಿ ಸಾರ್ವಜನಿಕರು ನಮ್ಮನ್ನ ತಪ್ಪು ತಿಳ್ಕೊಳ್ತಾರೆ, ಏನಪ್ಪ ಬರೀ ಇವ್ರು ಗುದ್ದಾಡ್ತಾರೆ BJP JDS ಕಾಂಗ್ರೆಸ್ ಅಂತೇಳಿ. ಬಟ್ ಇದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಬೇಕು, ಯಾಕಂದ್ರೆ ದಿಸ್ ರಿಕ್ವೈರ್ಸ್ ಹ್ಯೂಜ್ ಮನಿ. ಸೊ ಹಂಗಾಗಿ ಏನೋ ಐ ಡೆಫಿನೆಟ್ಲಿ ಫೀಲ್ ನಾವೀಗ ಸುಮಾರು ನಾವು ಬಂದ ಮೇಲೆ ಪ್ರಾರಂಭ ಆಗಿರುತ್ತೆ 2013-18ವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು 50,000 ಕೋಟಿ 50,000 crores ಪರ್ಹ್ಯಾಪ್ಸ್ ದ ಫಸ್ಟ್ ಗೌರ್ಮೆಂಟ್ ವಿಚ್ ಸ್ಪೆಂಟ್ ಮಾಡಿ ದುಡ್ಡು ಖರ್ಚು ಮಾಡಿರ್ತಕ್ಕಂಥದ್ದು ಇರಿಗೇಷನ್ಗೆ. ಸೊ ಹಿಂಗೆ ನಾವು ಹೇಳ್ತಾ ಹೋಗ್ಬೋದು. ಬಟ್ ಏನಾಗಿದೆ, ಏನೋ ಒಂದು ಮಾನದಂಡಗಳು ಇಲ್ಲ. ಯಾವ ಸರ್ಕಾರ ಏನು ಕೆಲಸ ಮಾಡಿದೆ ಅಂತೇಳಿ ಮಾನದಂಡಗಳು ಇಲ್ಲ. ಹೇಳ್ತಾರೆ, ಪ್ರಚಾರಗಳನ್ನ ಗಿಟ್ಟಿಸ್ಕೊಳ್ತಾರೆ, ಸರಿಯೋ ತಪ್ಪು ಸಾರ್ವಜನಿಕರಿಗೆ ಮುಟ್ಟಕ್ಕಾಗೋದಿಲ್ಲ. ಅದಕ್ಕೆ ನಾನಾ ರೀತಿಯ ಕಷ್ಟಗಳಿದ್ದಾವೆ. ರಾಜಕಾರಣಿಗಳಿಗೂ ಕಷ್ಟ ಇದ್ದಾವೆ, ಜನರಿಗೂ ಅಷ್ಟೇ ಕಷ್ಟ ಇದೆ. ಬಟ್ ಡೆಫಿನೆಟ್ಲಿ ಈ ಭಾಗದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಬೊಕ್ಕಸದಿಂದ ಜಾಸ್ತಿ ದುಡ್ಡು ಈ ಭಾಗಕ್ಕೆ ಬಂದರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿಯ ಹೋರಾಟಗಾರರಲ್ಲಿ ಒಂದು ಕೊರಗಿದೆ. ನಮ್ಮ ಹೋರಾಟಗಳು ದಶಕಗಳಿಂದ ಹೋರಾಟಗಳಾಗಿ ಉಳಿದಿವೆ. ನಮ್ಮ ಹೋರಾಟಗಳು ಮನವಿ ರೂಪದಲ್ಲೇ ಇನ್ನೂ ಇದೆ, ಯಾವುದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಆಗಿರ್ಬೋದು, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ನಾವೆಲ್ಲೋ ಒಂದು ಜಾಗದಲ್ಲಿ ಮೈಂಡ್ ಪ್ರಿಪೇರ್ ಮಾಡ್ಬೇಕು ಜನರಿಗೆ. ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಫಾಸ್ಟ್. ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಫಾಸ್ಟ್. ಇಟ್ ಇಸ್ ಗೋಯಿಂಗ್ ಟು ಟೇಕ್ ಟೈಮ್. ಯಾಕಂದ್ರೆ ಅವರು ಆ ಲೆವೆಲ್ನಾಗಿದ್ದಾರೆ, ನಾವು ಒಂದೇಟಿಗೆ ಆ ಲೆವೆಲ್ನಾಗ ಸ್ಕೇಲ್ ಅಪ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿ ವರ್ಗಗಳು ಅನುಷ್ಠಾನಕ್ಕೆ ಏನಾದರೂ ಮಾಡಬೇಕಾದ್ರೆ ಅಧಿಕಾರಿ ವರ್ಗಗಳು ಕಂಟ್ರೋಲ್ ಅಲ್ಲಿ ಇರಬೇಕು. ಕೆಲವೊಮ್ಮೆ ಕೆಲವು ಇಲಾಖೆಗಳಿಗೆ ಅಧಿಕಾರಿಗಳು ಕಂಟ್ರೋಲ್ ತಪ್ಪೋಗುತ್ತೆ, ಅನುಷ್ಠಾನ ಮಾಡಿಸ್ಲಿಕ್ಕೆ ಆಗಲ್ಲ ಅವ್ರ ಹತ್ರ ಅನ್ನೋದಿದೆ. ಈಗ ನಿಮ್ಮ ಇಲಾಖೆಗೆ ಬಂದಾಗ ವಾಟ್ ಈಸ್ ದ ಚಾಲೆಂಜಸ್ ಯು ಫೇಸ್ಡ್? ನಿಮ್ಗೆ ಏನನ್ಸುತ್ತು, ಕಾರ್ಮಿಕ ಇಲಾಖೆಯಲ್ಲಿ ನಾನು ಆ ಒಂದು ಕಂಟ್ರೋಲ್ ಅನ್ನು ತಗೊಂಡಿದ್ದೀನಿ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀನಿ ಅನ್ನುವ? ಏನಾಗುತ್ತೆ, ಈ ಪಾಲಿಸಿ ಮೇಕಿಂಗ್ನಲ್ಲಿ ನಾವು ಯಾವಾಗಲೇ ಪ್ರೋಗ್ರಾಮ್ ಮಾಡಿದಾಗ, ಬಿಕಾಸ್ ನಾವು ಸುಮಾರು 65 ಮಿಲಿಯನ್ ಪೀಪಲ್ ಇದ್ದೀವಿ ಕರ್ನಾಟಕದಲ್ಲಿ. ಯಾವುದೇ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಕಾರ್ಯಕ್ರಮನ ಮುಟ್ಟಿಸ್ಬೇಕಂದ್ರೆ ಹರಸಾಹಸ ಇದೆ. ಒಂದು ಡೆಮೋಕ್ರಸಿನಲ್ಲಿ ನಮಗೆ ಜನರು ಎಷ್ಟು ಪ್ರಜ್ಞಾವಂತರಾಗ್ತಾರೆ, ಎಷ್ಟು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ಅದು ನಮಗೆ ಈಸಿ ಆಗುತ್ತೆ. ಇನ್ನಾದರೂ ಭಾಳಷ್ಟು ಪ್ರೋಗ್ರಾಮ್ಸ್ ಜನಕ್ಕೂ ಅರ್ಥ ಆಗಿರೋಂಗಿಲ್ಲ, ರೂಲ್ಸು ಅರ್ಥ ಆಗಂಗಿಲ್ಲ. ಸೊ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿನೂ ಇರೋದು. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಮಾಹಿತಿ ಇರೋದಿಲ್ಲ. ಇವತ್ತು ಕೂಡ ಹೋಗ್ರಿ, ಕೆಲವು ಜಾಗದಲ್ಲಿ ನಮಗೆ 2,000 ರೂಪಾಯಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ಕೆಲವು ಜಾಗದಲ್ಲಿ ಇನ್ನೂ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸರ್ಕಾರಗಳು ಬಂದರೆ ಇದೇ ಸಿಸ್ಟಮ್ ಇದೆ. ಬಟ್ ಬಹುತೇಕ 70-80% 90% ಜನಕ್ಕೆ ಬೇಸಿಕ್ ಕಾರ್ಯಕ್ರಮಗಳು ಮುಟ್ತಕ್ಕಂಥ ಸರ್ಕಾರ ನಮ್ದು ಆಗ್ಬಿಟ್ಟಿದೆ ಈ ದೇಶದಲ್ಲಿ. ಇಟ್ಸ್ ಅ ಫುಲ್ ಪ್ರೂಫ್ ಪ್ರೋಗ್ರಾಮ್ ಆಗಿದೆ. ಸ್ಪಿಲ್ ಓವರ್ ಇರ್ಬೋದು, 10-15% ಸ್ಪಿಲ್ ಓವರ್ ಇರ್ಬೋದು. ಈ ಥರ ಪ್ರಾಬ್ಲಮ್ಸ್ ನೀವೇನು ಹೇಳ್ತಿದ್ದಾರೆ, ಐ ವಿಲ್ ನಾಟ್ ಜನರಲೈಸ್ ಎಲ್ಲ ಇಲಾಖೆಯಲ್ಲಿ ಈ ರೀತಿ ಇರೋದಲ್ಲ. ಎಸ್, ಕೆಲವು ಇಲಾಖೆಯಲ್ಲಿ 20% ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲದ್ರೆ, ಕೆಲವು ಇಲಾಖೆಯಲ್ಲಿ 30% ಇರ್ಬೋದು, ಕೆಲವು ಇಲಾಖೆಯಲ್ಲಿ 10% ಇರ್ಬೋದು. ನನ್ನ ಇಲಾಖೆಯವರು ಬಂದಾಗ ನಮ್ದೇನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ನಾವು ಪಾಲಿಸಿ ಮೇಕಿಂಗ್ನಲ್ಲಿದ್ವಿ. ನಾವು ಯಾವುದು ಪ್ರೋಗ್ರಾಮ್ಸ್ಗಳನ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡಲ್ಲ. ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಒಂದು ಇಂಪ್ಲಿಮೆಂಟಿಂಗ್ ಬಿಟ್ಟರೆ ನುಡ್ಕಿದ್ದೆಲ್ಲ ರೂಲ್ ಮೇಕಿಂಗ್ನಲ್ಲಿದ್ದೀವಿ, ಫ್ರೇಮ್ ಮೇಕಿಂಗ್ನಲ್ಲಿದ್ದೀವಿ. ಎಲ್ಲಿ ಮಿನಿಮಮ್ ವೇಜಸ್ ಆಗಲ್ಲ, ಎಲ್ಲಿ ಚೈಲ್ಡ್ ಲೇಬರ್ ಇರ್ತಾರೆ, ಎಲ್ಲಿ ಗ್ರ್ಯಾಚ್ಯುಟಿ ಇರಲ್ಲ, ಎಲ್ಲಿ PF ಇರಲ್ಲ, ಇಂಥವನ್ನ ನಾವು ಮಾನಿಟರ್ ಮಾಡ್ತಕ್ಕಂಥದ್ದು. ಆಮೇಲೆ ಮಿನಿಮಮ್ ವೇಜಸ್ನ ಸೆಟ್ ಮಾಡ್ತಕ್ಕಂಥದ್ದು. ಸೊ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಜಾಸ್ತಿ ಜನಕ್ಕೆ ಅವ್ರಿಗೇನೋ ಒಂದು ಅನುಕೂಲ ಆಗ್ತಕ್ಕಂಥದ್ದು ಈ ನಮ್ಮ ಲೇಬರ್ ಇಲಾಖೆಯಲ್ಲಿ ನನಗೆ ತೃಪ್ತಿ ಇರತಕ್ಕಂಥ ಕೆಲಸ ಮಾಡಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಸ್ಯಾಟಿಸ್ಫೈಡ್ ಆಗ್ತದೆ, ನಿಮಗೆ ತೃಪ್ತಿ ತರುವಂತ ಆ ಬಿಲ್ಗಳು ಯಾವುದು? ಇದು ನನ್ನ ಡ್ರೀಮ್ ಬಿಲ್, ನಾನು ಇದನ್ನು ರಾಜ್ಯದ ಏಳಿಗೆಗಾಗಿ ಮಾಡ್ತಾ ಇದ್ದೀನಿ ಅನ್ನೋ ಬಿಲ್ ಯಾವುದು? ನಾನು 2017 ಇಸ್ವಿನಲ್ಲಿ 18 ಇಸ್ವಿನಲ್ಲಿ ಪೌರಾಡಳಿತದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನೇರ ನೇಮಕಾತಿ ಆಗಬೇಕು ದುಡ್ಡು. ಅದರ ಜೊತೆಗೆ ಬೇಸಿಕ್ ಮಿನಿಮಮ್ ಇಡೀ ಆಲ್ ಓವರ್ ಇಂಡಿಯಾ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇನ್ನೂ ಜಾಸ್ತಿ ಆದ್ರೂ ಕಮ್ಮಿ. ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ಪೇಡ್ ಯಾರಾಗಬೇಕಂದ್ರೆ ಯಾವ ವ್ಯಕ್ತಿ ಗಟರ್ನಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ಅವನಿಗೆ 30,000 40,000 ರೂಪಾಯಿ ಕೊಟ್ಟರು ಕಮ್ಮಿನೇ. ನನ್ನ ಅವಧಿಯಲ್ಲಿ ಇಡೀ ಆಲ್ ಓವರ್ ಇಂಡಿಯಾ ಹೈಯೆಸ್ಟ್ ಅವರಿಗೆ ಸಂಬಳ ಕೊಡ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಯವರ ಆಶೀರ್ವಾದದಿಂದ, ಅವ್ರ ಒಪ್ಪಿಗೆಯಿಂದ ಮಾಡಿರ್ತಕ್ಕಂಥ ನನಗೆ ಭಾಳ ಸಮಾಧಾನಕರ ತೃಪ್ತಿರ್ತಕ್ಕಂಥ ಕೆಲಸ. ಯಾಕಂದರೆ ಆ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮನೆ ಮುಂದೆ ಬಂದು ನಿಮ್ಮ ಗಟರ್ನ ಇಳಿದು ಮೂಗು ಮುಚ್ಕೊಂಡು ಗಟರ್ಗೂ ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಭಾಳ ಕಷ್ಟ. ಅವರಿಗೆ ಇಡೀ ದೇಶದಲ್ಲಿ
ಇಡೀ ಪ್ರಪಂಚದಲ್ಲಿ ಯಾರಂತ ಕೆಲಸ ಮಾಡ್ತಾರೆ ದೇ ಶುಡ್ ಬಿ ಪೇಡ್ ದ ಹೈಯೆಸ್ಟ್ ಸ್ಯಾಲರಿ ಅಂತ ನನ್ನ ಅಭಿಪ್ರಾಯ.